ರೈಟ್, ನಮ್ಮ ಜೊತೆ ಮಾತನಾಡೋದಕ್ಕೆ ಕಾಂಗ್ರೆಸ್ನ ಹಿರಿಯ ಮುಖಂಡರಾಗಿರುವಂತಹ BL ಶಂಕರ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಈ ದೇಶ ಕಂಡಂತಹ ಮಹಾನ್ ನಾಯಕರುಗಳಲ್ಲಿ ಒಬ್ರು ಅಂತ ಮನಮೋಹನ್ ಸಿಂಗ್ ಅವರನ್ನ ಗುರುತಿಸಲಾಗುತ್ತೆ. ಎಲ್ಲ ಪಕ್ಷ ಸಿದ್ಧಾಂತಗಳನ್ನ ಹೊರತುಪಡಿಸಿ ಅವರನ್ನ ನೋಡ್ಲಾಗುತ್ತೆ. ಅವರಿಲ್ಲ ಅನ್ನುವಂತಹ ಸುದ್ದಿ. ಈ ಸಂದರ್ಭದಲ್ಲಿ ಅವರನ್ನ ಯಾವ ರೀತಿ ಸ್ಮರಿಸ್ತೀರಿ ಸರ್? ಮನಮೋಹನ್ ಸಿಂಗ್ ಈ ದೇಶ ಕಂಡಂತ ಅತ್ಯಂತ ಹೆಚ್ಚು ಆರ್ಥಿಕ ವಿಷಯದಲ್ಲಿ ತಜ್ಞನಾದಂತ ಒಬ್ಬ ದಕ್ಷ ಮತ್ತು ಸಮರ್ಥವಾದಂತ ಆಡಳಿತಗಾರ. ರಾಜಕಾರಣದ ಮುಖ್ಯವಾಹಿನಿಯಲ್ಲಿ ಬಾರದೆ ಹೋಗಿದ್ರು ಕೂಡ ವಿವಿಧ ಜವಾಬ್ದಾರಿಗಳನ್ನ ಅವರು ಜೀವನದಲ್ಲಿ ನಿರ್ವಹಿಸಿದ್ದಾರೆ. ಆರ್ಥಿಕ ತಜ್ಞರಾಗಿ ರಿಸರ್ವ್ ಬ್ಯಾಂಕ್ ನಲ್ಲಿ ಕೆಲಸ ಮಾಡಿರ್ಬೋದು, ಪ್ರಧಾನಮಂತ್ರಿಗಳಿಗೆ ಸಲಹೆಗಾರರಿಗೆ ಇರ್ಬೋದು, ಮತ್ತು ಆರ್ಥಿಕ ಇಲಾಖೆಯಲ್ಲಿ ಅನೇಕ ಹುದ್ದೆಗಳನ್ನ ಜವಾಬ್ದಾರಿಗಳನ್ನು ಪಡೆದು ಇಡೀ ಪ್ರಪಂಚದಲ್ಲಿ ಅತ್ಯುತ್ತಮ ಒಬ್ಬ ಅರ್ಥಶಾಸ್ತ್ರಜ್ಞ ಅನ್ನೋ ಹೆಸರನ್ನು ಕೂಡ ತೆಗೆದುಕೊಂಡಿದ್ರು. ಹಾಗೆ ಸಹಜವಾಗಿ ಅವರಿಗೆ ನರಸಿಂಹರಾಯರ ಸರ್ಕಾರದಲ್ಲಿ ಹಣಕಾಸಿನ ಸಚಿವರಾದಂತಹ ಸಂದರ್ಭದಲ್ಲಿ ದೇಶದಲ್ಲಿ ಮೊಟ್ಟಲೆ ಬಾರಿಗೆ ಆರ್ಥಿಕ ಸುಧಾರಣೆಗಳನ್ನು ತಂದು ಖಾಸಗೀಕರಣ, ಉದಾರೀಕರಣ, ಜಾಗತೀಕರಣದ ಮುಖಾಂತರ ಈ ಭಾರತದ ಆರ್ಥಿಕತೆಯನ್ನ ಪ್ರಪಂಚಕ್ಕೆ ತೆರೆದಿಟ್ಟಂತ ಒಂದು ಮಹಾನ್ ಧೈರ್ಯವನ್ನ ಕೂಡ ಅವರು ಮಾಡಿದ್ರು. ಅದೇ ರೀತಿ ಪ್ರಧಾನಮಂತ್ರಿ ಆಗುವಂತ ಅವಕಾಶ ಅವರಿಗೆ ಆಕಸ್ಮಿಕವಾಗಿ ಸಿಗದಂತಹ ಸಂದರ್ಭದಲ್ಲೂ ಕೂಡ 10 ವರ್ಷಗಳ ಕಾಲ ಈ ದೇಶದಲ್ಲಿ ಅತ್ಯುತ್ತಮವಾದಂತಹ ಹೊಸ ಅನೇಕ ಕೆಲಸಗಳನ್ನ, ಸಾಹಸಮಯವಾದಂತಹ ಕೆಲಸವನ್ನು ಕೂಡ ಮಾಡಿದ್ರು. ಅವರು ಸಾಮಾನ್ಯವಾಗಿ ಮಿತಭಾಷಿ ಮತ್ತು ತನ್ನ ಕೆಲಸ ತಾನು ಮಾಡೋರಾದ್ರೂ ಕೂಡ ಅಷ್ಟೇ ಹಠದಿಂದ ಸಾಧನೆಯನ್ನು ಮಾಡ್ತಾ ಇದ್ರು. ಅಮೆರಿಕದೊಟ್ಟಿಗೆ ನ್ಯೂಕ್ಲಿಯರ್ ಒಪ್ಪಂದ ಆದಂತಹ ಸಂದರ್ಭದಲ್ಲಿ ಅದನ್ನ ಕೆಲವು ಪಕ್ಷಗಳು ವಿರೋಧ ಮಾಡಿ ಸರ್ಕಾರ ಕೊಟ್ಟಂತ ಬೆಂಬಲ ವಾಪಸ್ ತಗೊಂಡಂತ ಸಂದರ್ಭದಲ್ಲೂ ಕೂಡ ಸರ್ಕಾರದ ಅಸ್ತಿತ್ವನ್ನೇ ಪಣಕ್ಕಿಟ್ಟು ಅದನ್ನ ಸಹಿ ಮಾಡಿ ಒಪ್ಪಂದ ಮಾಡ್ಕೊಂಡಿದ್ರು. ಹಾಗಾಗಿ ಅದೊಂದು ದೊಡ್ಡ ಇತಿಹಾಸ ದೇಶದ ಇತಿಹಾಸದಲ್ಲಿ. ಅದೇ ರೀತಿ ಅವ್ರಿಗೆ ಜಾರಿಗೆ ತಂದಂತ ಅನೇಕ ಕಾರ್ಯಕ್ರಮಗಳು ಕೂಡ ಇವತ್ತು ಕೂಡ ಜನಮನದಲ್ಲಿ ಇದ್ದಾವೆ. ಎಲ್ಲಾ ಕಾಲಕ್ಕೂ ಒಪ್ಪಿಗೆ ಆಗುವಂತ ಕಾರ್ಯಕ್ರಮಗಳೇ ಅವು. ರಾಜಕಾರಣದ ಮುಖ್ಯವಾಹಿನಿಯಲ್ಲಿ ಬಂದು ಮಾಸ್ ಲೀಡರ್ ಅಲ್ಲದೆ ಹೋದ್ರು ಕೂಡ ಕ್ಲಾಸ್ ಲೀಡರ್ ಆಗಿ ಅವರು ಈ ದೇಶದ ಆರ್ಥಿಕತೆ ಇವತ್ತೇನಾದ್ರೂ ಉತ್ತಮವಾಗಿ ಪ್ರಪಂಚದ 5ನೇ ಅತ್ಯಂತ ವೇಗವಾಗಿ ಬೆಳೆಯುವ ಆರ್ಥಿಕತೆ ಅನ್ನೋ ಹೆಸರು ತೆಗೆದುಕೊಂಡಿದ್ರೆ ಅದಕ್ಕೆ ಮನಮೋಹನ್ ಸಿಂಗ್ ಹಾಕಿರತಕ್ಕಂತ ಬುನಾದಿಯೇ ಮುಖ್ಯವಾಗಿರುವಂತ ಕಾರಣ. ನಿಮ್ಮ ರಾಜಕೀಯ ಜೀವನದಲ್ಲಿ ಯಾವತ್ತಾದ್ರೂ ಅವರನ್ನ ಭೇಟಿಯಾಗುವ ಅವಕಾಶ ಸಿಕ್ಕಿತ್ತ ಸರ್? ಇಲ್ಲ, ಅವರು ಕರ್ನಾಟಕಕ್ಕೆ ಬಂದಂತ ಸಂದರ್ಭದಲ್ಲಿ ಅವರ ಭಾಷಣವನ್ನ ಕನ್ನಡಕ್ಕೆ ತರ್ಜುಮೆ ಮಾಡತಕ್ಕಂತ ಅವಕಾಶ ನನಗೂ ಕೂಡ ಸಿಕ್ಕಿತ್ತು. ಅತ್ಯಂತ ನಿಕಟವಾದಂತ ಸಂಬಂಧ ಅಲ್ಲದೆ ಹೋದ್ರು ಕೂಡ ಅವರನ್ನ ಹತ್ತಿರದಿಂದ ನೋಡುವ, ಮಾತಾಡುವಂತ ಒಂದು ಸಂದರ್ಭ ಕೂಡ ಅನೇಕ ಬಾರಿ ಸಿಕ್ಕಿತ್ತು. ಅವರು ಸಾಮಾನ್ಯವಾಗಿ ಗುಂಪಿನೊಳಗೆ ಸೇರುವಂತದ್ದು ಮತ್ತೊಂದು ಬಹಳ ಕಡಿಮೆ ಆಗಿದ್ರು ಕೂಡ, ಭಾಷೆ ಮಿತಭಾಷೆ ಆಗಿದ್ರು ಕೂಡ ಅವರ ಆರ್ಥಿಕತೆಯ ಒಂದು ತಜ್ಞತೆ ಎಷ್ಟು ಮಟ್ಟಿಗಿತ್ತು ಅಂದ್ರೆ ಬರಾಕ್ ಒಬಾಮಾ ಅಮೆರಿಕದ ಅಧ್ಯಕ್ಷರಾಗಿದ್ದವರೇ ಒಂದ್ಸರ್ತಿ ಹೇಳಿದ್ರು, ನನಗೇನಾದ್ರೂ ಒಂದು ಕೂಡ ಕ್ಲಿಷ್ಟಕರವಾದಂತಹ ಸಮಸ್ಯೆ ನನ್ನ ಎದುರಿಗೆ ಬಂದಂತಹ ಸಂದರ್ಭದಲ್ಲಿ ನಾನು ಮೊದಲಿಗೆ ಸಂಪರ್ಕ ಮಾಡದೆ ಮನಮೋಹನ್ ಸಿಂಗ್ ಅವ್ರನ್ನ ಅವ್ರ ಮುಖಾಂತರ ಪರಿಹಾರ ಕಂಡುಕೊಳ್ತೀನಿ ಅನ್ನೋ ಮಾತನ್ನ ಹೇಳಿರೋದು ಅದು ಅವರ ಒಂದು ವಿದ್ವತ್ತಿಗೆ ಸಲ್ಲಿರ್ತಕ್ಕಂಥ ಗೌರವ. ನಿಜ ನಿಜ ನಿಜ. ಥ್ಯಾಂಕ್ ಯು BL ಶಂಕರ್ ಅವರೇ, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.